ಬೈಪಾಸ್ಗೆ ಮುಂದೆನೆ ಪ್ರಪೋಸಲ್ ಹಿಂದೆ ನಾನು ಇದ್ದಾಗ ಕೊಟ್ಟಿದ್ದೀನಿ. ಅದು ಆಗೋ ಕಾಲ ಬಂದಾಗ ಆಗುತ್ತೆ. ಈಗ ನಿನ್ನೆ ನಾನು ಯಾವ್ದು ಉದ್ದೇಶದಿಂದ ಪೊಲೀಸ್ ವೈಫಲ್ಯ ಇದೆ ಅನ್ನೋದನ್ನ ನಾನು ಸ್ವಲ್ಪ ಗಮನಕ್ಕೆ ತಂದೆ. ನಿನ್ನೆ ರಾತ್ರಿನೇ ಹೇಳಿದೆ. ಯಾತಕ್ಕೆ ಅಂದರೆ ಇದು 2 ಲೈನ್ ಇದೆ, 4 ಲೈನ್ ಮಧ್ಯೆ ಮೀಡಿಯಮ್ ಇದೆ. ಮೀಡಿಯಮ್ ಇಲ್ದೇ ಹೋಗಿದ್ರೆ ನಿನ್ನೆ ಸುಮಾರು 100 ಜನ ಹೋಗೋರು. ನೆನ್ನೆ ಆ ಮೀಡಿಯಮ್ ಇಲ್ಲದೆ ಹೋಗಿದ್ರೆ ಒಂದು ಸೈಡು ಬರ್ತಾ ಇತ್ತು ಗಣಪತಿ, ಇನ್ನೊಂದು ಸೈಡು ಅದರ್ ಸೈಡು 2 ಲೈನಲ್ಲಿ ವೆಹಿಕಲ್ ನಿಧಾನಕ್ಕೆ ಹೋಗ್ತಾ ಇತ್ತು. ಇವ್ರೇನು ಮಾಡಬೇಕಾಯಿತು, ಹಿಂದೆ 500 ಅಡಿ ಈ ಕಡೆ 500 ಅಡಿ ಬ್ಯಾರಿಕಾರ್ಡ್ ಹಾಕಿದ್ರು. ಹಿಂದೆ ಆ ಬ್ಯಾರಿಕಾರ್ಡನ್ನ ಹಾಕಿದ್ರೆ 2 ಕಡೆ ಅವ್ರು ಸ್ಪೀಡಾಗಿ ಬಂದವರು ಇದರಲ್ಲಿ ಅವ್ರು ಎಣ್ಣೆ ಹಾಕಿ ಕುಡಿದು ಬಂದವ್ರು ಅಂತ ಹೇಳ್ತಾರೆ. ಕುಡ್ದವನ ಬಿಟ್ಟವನ ನನಗೆ ಗೊತ್ತಿಲ್ಲ. ಸ್ಪೀಡಾಗಿ ಬಂದು ಅದು ಒಡೆ ಕಂಟ್ರೋಲ್ ಆಗದ. ಈ ಘಟನೆ ಆಗ್ತಾ ಇರಲಿಲ್ವಾ? ಅವರು ಎಷ್ಟು ಸ್ಪೀಡಾಗಿ ಬಂದಿದ್ದಾರೆ ಅಂದರೆ ಒಂದು ಅದು ದೂರದಲ್ಲಿ ಲೈಟ್ ಇದೆ, ಸ್ಟ್ರೈಟ್ ಇದೆ ಅಂದರೆ ಯಾವ ಎಷ್ಟು ಸ್ಪೀಡಾಗಿ ಆಮೇಲೆ ಈ ಕಡೆ ಸೈಡು ಇದತ್ತಿ ಜನದ ಮೇಲೆ ನುಗ್ಗಿರೋದು. ನಮ್ಮದು ಮಧ್ಯೆ ಇದೈತಲ್ಲ ಡಿವೈಡರ್ ಹತ್ತಿ ಅದು ಇದೆ. ಡಿವೈಡರ್ ಇಲ್ದವ್ರು ಎಷ್ಟು ಜನ ಹೋಗ್ಬಿಡೋರು ಏನು ನೋಡ್ರೆ. ಈ ಕಡೆ ಪಕ್ಕದಲ್ಲಿ ರೈಲ್ವೆ ಗೋಡೆ ಹೊಡೆದಿದ್ರು ಏನೂ ಆಯ್ತಾನಿಲ್ಲ, ಏನೋ ಗೊತ್ತಿಲ್ಲ. ಇದು ನಿಜಕ್ಕೂ ಹೇಳೋದಾದರೆ ನೀವು ಹೇಳಿ, ಯಾಕೆ 500 ಮೀಟ್ರ್ ಹಿಂದ್ಗಡೆ ಹಾಕ್ಬಾರ್ದಾಯಿತು ಇಷ್ಟೊಂದು ಜನ ಇದ್ದಾಗ? ಅವ್ರು ಯಾರು ಸರ್ಕಲ್ ಇನ್ಸ್ಪೆಕ್ಟ್ರು? ನಾನು ಹೇಳೋದು ಇದು ಕ್ರಮ ತಗೊಳ್ದು ಹೋದರೆ ನಾಳೆ ದಿವಸ ಎಚ್ಚರಿಕೆ ಗಂಟೆ ಆಗುತ್ತೆ. ನಾನು SP ಅವ್ರಿಗೆ ಹೇಳಿದ್ದೀನಿ, IG ಅವ್ರಿಗೆ ಹೇಳಿದ್ದೀನಿ. ಪಬ್ಲಿಕ್ಸಲ್ಲಿ ಏನಾಗುತ್ತೆ, ಇವ್ರ ಜೊತೆ ಕೊಲಿಡ್ ಆಗ್ತಾರೆ ಅಂತ ನಮ್ಮನ್ನು. ನಾನು ಹೇಳೋದು ಇವತ್ತು 9 ಕುಟುಂಬ ಇವತ್ತು ಹೋದೆ ಬೆಟ್ಟ ಇದ್ರ KB ಪಾಳ್ಯ ಅಂತೇಳಿ ಅವು ಜಲ್ಲಿಪಲ್ಲಿ ಹೊಡ್ಕೊಂಡವೆ. ಆ ಹುಡುಗನ ನೋಡ್ಬಿಟ್ರೆ ಇನ್ನೂ ಬದುಕಿದ್ದಂಗೆ ಕಾಣ್ತೈತೆ. PUC ಅವ್ರು ಹೇಳ್ತೀನಿ, ನಾನು ಸಾಕಿದ್ದೀನಿ, ನಿನ್ನ ಸಾಕಿದ್ದು ಮಾಡ್ತೀನಿ ಅಂತ ಡಿಪ್ಲೊಮಾ ಓದಿರೋ ಹುಡುಗ. ಆಚಾರ್ಯರು ಮುತ್ತಿಗೆರೆಯಲ್ಲಿ ಅವ್ರು ಹೇಳ್ತಿ, ಅವ್ರ ತಾಯಿ ಹೇಳ್ತಾಳೆ, ಅವ್ವ ನೀನು ಕೂಲಿ ಮಾಡನ್ನು ಸಾಕ್ತಾ ಇದೀಯಾ, ತಡಿ ಕಾಪಿ ಕಾಯಿಸ್ಕೊಡ್ತೀನಿ ನಿನಗೆ ಅಂತ. ನಾನು ಸಾಯಂಕಾಲ ಬಂದ ತಕ್ಷಣ ಆ ಹುಡುಗ ಸ್ಕೂಲ್ಗೆ ಹೋಗಿ, ನಾನು ನಾಳೆ ಇದೇ ಸ್ಕೂಲಲ್ಲಿ ವಾಲಿಬಾಲ್ ಆಡಿ ಮೆಡಲ್ ತರ್ತೀನಿ ಅಂತ ಹೇಳಿದ್ದ ಆಚಾರ್ಯ ಹುಡುಗ, ನಾಳೆ ಸ್ಕೂಲ್ ಗ್ರೌಂಡಲ್ಲಿ ಅಂತ ಹೇಳಿ ಒಮ್ಮೆ ಹೇಳ್ತಾಳೆ. ಇನ್ನೊಬ್ಬ ಇದು ನಮ್ಮ ಇದೈತಲ್ಲ ಕುರು ಸಮಾಜದವರೇ, ಎಲ್ಲಿ ದರಕ್ಕಲ್ಲಿ ಕೊಪ್ಪಲು, ಅವರು PUC ಮಾಡಿ ಊರೊಳಗೆಲ್ಲ ಸೊಪ್ಪು ಮಾರ್ಕೊಂಡಿದ್ದ. ಎಲ್ಲ ಸುತ್ತಮುತ್ತಲಿ ಸೊಪ್ಪು ತರಕಾರಿ ಮಾರೋದು. ಇನ್ನು ಒಬ್ಬ ಹಾಸನದಲ್ಲಿ ಪರಿಶಿಷ್ಟ ಜಾತಿ, ಅಲ್ಲಿ ಇಲ್ಲಿ ಹಾಸನದಲ್ಲಿ ವರ್ಕ್ಶಾಪ್ ಇಟ್ಕೊಂಡರು. ಆ ವರ್ಕ್ಶಾಪ್ ಇಟ್ಕೊಂಡನು. ಅವ್ರು ವರ್ಕ್ಶಾಪಲ್ಲಿ ದುಡ್ಕೊಂಡು ಮದುವೆ ಇಲ್ಲ. ಅವ್ರ ತಾಯಿಯವ್ರನ್ನೆಲ್ಲ 15 ದಿನಕ್ಕೋಸರಿ ಎಲ್ಲ ಕಡೆ ತಿರುಗಿಸ್ಕೊಬರೋಣಂತೆ. ಅದು ನೋಡ್ಬಿಟ್ರೆ ಕಣ್ಣಿಂದ ಇನ್ನೊಬ್ಬರು ಒಂದೇ ಊರಲ್ಲಿ 2 ಜನ, ಯಾಲಿ ಕಬ್ಬನಹಳ್ಳಿಲಿ ಬಂಟ್ರಳ್ಳಿ. ಅವ್ರು ಯಾರೋ ಕರ್ಕೊಬರೋಕೆ ಮೋಟ್ರ್ ಸೈಕಲ್ ಹೋದ್ರಲ್ಲ, ಮೋಟ್ರ್ ಸೈಕಲ್ ಹೋಯ್ತಾವನೆ, ಒಂದು ಸೈಡಲ್ಲಿ ಹೋಯ್ತಾವನೆ, ಮಧ್ಯದಲ್ಲಿ ಹೋಯ್ತಾ ಇಲ್ಲ, ಸೈಡಲ್ಲಿ ಹೋಯ್ತಾ ಇದ್ದಾನೆ. ಅವನಿಗೆ ಗುರ್ತಿರೋದು ಆ ಸ್ಪೀಡ್ ಐತಲ್ಲ ಸರ್, ಸ್ಪೀಡಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನೀವೇನೋ ಮಧ್ಯಕ್ಕೆ ಬಂತು ಆಯಿತು, ಇವ್ರು ಸ್ಪೀಡಲ್ಲಿ ಹೋಗ್ತಾ ಇದ್ದನ್ನು ಆ ಸ್ಪೀಡಲ್ಲಿ ಹೋಗ್ಬೇಕಾಯ್ತು. ಅದು ನೋಡ್ಬೇಕಾಯ್ತು ನೀವು, ಅದು ಹೋಗಿರೋದು ಹೊಡೆದಿರೋದು. ಏನಾದ್ರು ಡಿವೈಡರೇ ಆಗ್ತಲೇ ನಾನು 4 ಲೈನ್ ರಸ್ತೆ ನಾನು ಮಾಡ್ದು ಹೋಗಿದ್ರೆ ಇವತ್ತು ಆ ಜಾಗದಲ್ಲಿ 100 ಹೆಣ ಬಿಡವು. ಇವತ್ತು ರಾತ್ರಿ ನಾನಿಲ್ಲ ಅಂದಿದ್ರೆ ಅಡಿಷನಲ್ SPನ ಏನು ಮಾಡೋರು ಅಂತ ಅವ್ರು ಕೇಳಿ ಹೋಗಿ, ಒಂದು ದೊಡ್ಡ ಅನಾಹುತ ಆಗೋದು. ನಾನು ಹೇಳಿದೆ, ನಾನು ಇದ್ದಿಂಗಾದರೆ ಇದಾಯ್ತು ಅಂತ ಬೈದು ಎಲ್ಲ ಕಳಿಸಿದ್ದೀನಿ. ಈಗ ಅಲ್ಲಿ ಎಲ್ಲಿಂದ ಹೋದರೆ ಒಳನರಸೀಪುರದವರೆಗೆ ಹೋದರೆ ನ್ಯಾಷನಲ್ ಹೈವೇಲಿ 250 ಅಡಿ ಆ ಕಡೆ ಈ ಕಡೆ ಬಿಡಬೇಕು. ಪಕ್ಕದಲ್ಲೇ ಬ್ರ್ಯಾಂಡಿ ಶಾಪ್ ಕೊಡ್ತಾವ್ರೆ. ಅದನ್ನು ನಾಳೆ ಪ್ರೆಸ್ಗೆ ಹೇಳ್ತೀನಿ, ನಾನು ಇವತ್ತು ಹೇಳಲ್ಲ ಯಾವ ಮಟ್ಟಕ್ಕಿದೆ ಅನ್ನೋದಾದರೆ. ಇದನ್ನು ನಾನು ಇವತ್ತು ಹೇಳ್ತೀನಿ, ಸರ್ಕಾರದ ವೈಫಲ್ಯ ಅಲ್ಲ, ಇದು ಪೊಲೀಸ್ ವೈಫಲ್ಯ ಅಂದರೆ ಯಾರ್ದು? ಇದು ಆಳರ್ದಲ್ವ ಇದು? ಸಿದ್ದರಾಮಯ್ಯನವ್ರು ಅರ್ಥ ಮಾಡ್ಕೋಬೇಕು. ಬನ್ನಿ ಸ್ಪಾಟಿ ನೋಡಿ, ಸಿದ್ದರಾಮಯ್ಯನವ್ರು ಬಂದು ಅವರು ಹೋಮ್ ಮಿನಿಸ್ಟರ್ ಸ್ಪಾಟ್ ನೋಡಿ ಈ ಘಟನೆ ಹೆಂಗೆ ನಡೆದಿದೆ, ಇದರಲ್ಲಿ ಏನು ಪೊಲೀಸ್ ವೈಫಲ್ಯ ಇದೆ ಅನ್ನೋದನ್ನ ಹೇಳಲಿ. ಆಮೇಲೆ ನಾನು ಅವ್ರಿಗೆ ಹೇಳಿದ್ರೆ ಅಪಾಲಜಿ ಕೇಳ್ತೀನಿ. ಡ್ರೈವರ್ ತಪ್ಪಿಗಲ್ಲ ರೀ, ಪೊಲೀಸ್ನವ್ರು ಹಿಂದ್ಗಡೆ 500 ಅಡಿ ದೂರದಲ್ಲಿ ಹಾಕಿದ್ರೆ, ಒಂದು ನಿಮಿಷ ಬ್ಯಾರಿಕಾರ್ಡ್ ಹಾಕಿದ್ರೆ ಯಾಕೆ ಅವ್ರು ಹೊಡೆದು ಅವನ್ನೆಲ್ಲರೂ ಅಲ್ಲಿ ಬೀಳೋದು ಪೊಲೀಸ್ನವರು. ಈ 9 ಜನದ ಮೇಲೆ ಬೀಳೋಣ. ನಾಳೆ ಹೇಳ್ತೀನಿ ನಾನು, ಸರ್ಕಾರದ ವೈಫಲ್ಯ ಅಂದ್ರೇನು, ಪೊಲೀಸ್ ವೈಫಲ್ಯ ಅಂದ್ರೇನು. ಅವ್ರ ಅಧಿಕಾರಿಗಳು ಮಾಡಿರುವಂಥ ವೈಫಲ್ಯಕ್ಕೆ ಸರ್ಕಾರನೇ ಹೊಣೆ.